ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯ ಎಫೆಕ್ಟ್ ಆಸ್ಪತ್ರೆಗೂ ಕೂಡ ತಟ್ಟಿದೆ. ಇದು ಹಾಸನ ಜಿಲ್ಲೆ ಅರಸೀಕೆರೆಯ ತಾಲೂಕು ಆಸ್ಪತ್ರೆಯ ಚಿಂತಾಜನಕ ಕಥೆ. ಇದು ಆಸ್ಪತ್ರೆಯೇ ಚಿಂತಾಜನಕ ಸ್ಥಿತಿಯಲ್ಲಿದೆ. ಅಲ್ಲಿನ ಆಸ್ಪತ್ರೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ವಾರ್ಡಿನಿಂದ ಕೆಳಗೆ ಕಾಲಿಟ್ರೆ, ಬೆಡ್ನಿಂದ ಕೆಳಗೆ ಕಾಲಿಟ್ರೆ ನೀರು, ಕಾರಿಡಾರ್ಗಳಲ್ಲಿ ಬಂದರೆ ನೀರು, OPD ಬಂದರೂ ನೀರು, IPDಗೆ ಹೋದರೂ ನೀರು, ಜನರಲ್ ವಾರ್ಡಲ್ಲೂ ನೀರು, ಲೇಡೀಸ್ ವಾರ್ಡಲ್ಲೂ ನೀರು. ಇಂಥ ಆಸ್ಪತ್ರೆಯ ಅಧೋಗತಿ ಇದೆ. ನಡೆದಾಡಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಏನಾದರೂ ಜೋರಾಗಿ ಮಳೆ ಬಂದರೆ ಕಥೆ ಏನು ಅಂತ ಹೇಳಿ ಚಿಂತಾಜನಕವಾಗಿದ್ದಾರೆ. ಹೀಗಾಗಿ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅರಸೀಕೆರೆ KM ಶಿವಲಿಂಗೇಗೌಡರು ಪ್ರತಿನಿಧಿಸುವಂಥ ಕ್ಷೇತ್ರ ಇದು. ಅವರು ಸಚಿವರಾಗುವ ಕನಸನ್ನು ಕಾಣ್ತಾ ಇದ್ದಾರೆ. ಕಾಣಲಿ, ಪಾಪ, ಬೇಡ ಅಂತ ಹೇಳೋದಿಲ್ಲ. ಆದರೆ ತಮ್ಮ ಕ್ಷೇತ್ರದಲ್ಲಿ ಇಂಥ ಅವ್ಯವಸ್ಥೆ ಇದೆ ಅಂತ ಹೇಳಿದ ತಕ್ಷಣ ಆ ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿತ್ತು. ತತ್ಕ್ಷಣ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿಸಬೇಕಾಗಿತ್ತು. ಆದರೆ ಅವ್ಯಾವು ಕೂಡ ಆಗಿಲ್ಲ ಅನ್ನೋದು ಅಲ್ಲಿನ ರೋಗಿಗಳ ಅಳಲು. ರೋಗಿಗಳು ತಮಗಿರುವಂಥ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಈ ಆಸ್ಪತ್ರೆಗೆ ಬರೋದು. ಬಟ್ ಈ ಆಸ್ಪತ್ರೆಗೆ ಬಂದರೆ ಆ ಆಸ್ಪತ್ರೆಯಲ್ಲಿರುವಂಥ ರೋಗಗಳನ್ನು ಅವರೇ ಅಂಟಿಸ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ಇದು ರೋಗ ನಿರೋಧಕ ಅಥವಾ ರೋಗವನ್ನು ಕಡಿಮೆ ಮಾಡುವಂಥ ಜಾಗ ಅಲ್ಲ, ಇನ್ನಷ್ಟು ರೋಗಗಳನ್ನು ಅಂಟಿಸಿಕೊಳ್ಳುವಂಥ ಜಾಗ ಅನ್ನುವ ರೀತಿಯಲ್ಲಿ ಆಗಿದೆ. ಹೀಗಾಗಿ ಅಲ್ಲಿನ ರೋಗಿಗಳು ಪರದಾಟ ಅನುಭವಿಸ್ತಾ ಇದ್ದಾರೆ. ಇದೊಂದು ಜಾಗರಣ ರೀತಿಯಲ್ಲಿ ಆಗ್ತಾ ಇದೆ. ಇಡೀ ರಾತ್ರಿ ಎದ್ದು ಕುಳಿತುಕೊಳ್ಳುವಂಥ ಸ್ಥಿತಿ ಇದೆ. ಇನ್ನು ರೋಗಿಗಳ ಪರಿಸ್ಥಿತಿ ಹೀಗಾದರೆ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿ ಕತೆ ಏನು, ವೈದ್ಯರ ಕತೆ ಏನು, ನರ್ಸ್ಗಳ ಕತೆ ಏನು, ಫಾರ್ಮಸಿಸ್ಟ್ಗಳ ಕತೆ ಏನು, ಅವ್ರು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಕೂಡ. ಸರ್ಕಾರಿ ಆಸ್ಪತ್ರೆ ಅಂದರೆ ಯಾಕೆ ಎಲ್ಲರೂ ಮೂಗು ಮುರಿತಾರೆ ಅಂತ ಹೇಳಿದ್ರೆ, ನೋಡಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಆದರೆ ಬಿಲ್ಡಿಂಗಲ್ಲಿ ನೀರು ತುಂಬಿಕೊಂಡಿದೆ. ಇಂಥ ಅವ್ಯವಸ್ಥೆ ಇದೆಯಲ್ಲ, ಇದು ಜನ ಶಾಪ ಹಾಕ್ತಾ ಇದ್ದಾರೆ ಇದರ ವಿರುದ್ಧ.